ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ ಚಕ್ಲಿ. ಗರಿಗರಿಯಾಗಿ ಕ್ರಿಸ್ಪಿಯಾಗಿರೋಂಥ ಈ ಚಕ್ಲಿ ಮಾಡಲಿಕ್ಕೆ ನಮಗೆ ಕೆಲವು ವಸ್ತುಗಳು ಸಾಕು. ಮುಖ್ಯವಾಗಿ 2 ವಸ್ತುಗಳಿದ್ದರೆ ಸಾಕು. ಗರಿಗರಿಯಾಗಿರೋಂಥ ಈ ಚಕ್ಲಿಯನ್ನು ನಾವು ಟೀ ಟೈಮ್ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿ ಶುರು ಮಾಡೋಕ್ಕೂ ಮುಂಚೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸುಲಭವಾಗಿ ಕಲಿಯುವಂಥ ರೆಸಿಪೀಸ್ನ ಪ್ರತಿದಿನ ತರ್ತಾ ಇರ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಗರಿಗರಿಯಾಗಿರೋಂಥ ಚಕ್ಲಿ ಮಾಡಲಿಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು 1 ಕಪ್ಪಷ್ಟು ಅಕ್ಕಿ ಹಿಟ್ಟು. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ನಾವೇನು ಹಿಟ್ಟು ಮಾಡ್ತಿರ್ತೀವಿ ಅದನ್ನೇ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ. ಅದೇ ಕಪ್ ಅಳತೆನಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟಿಗೆ ರುಚಿಗೋಸ್ಕರ ಉಪ್ಪು ಹಾಕೋಣ. ಹಾಗೆ ಖಾರಕ್ಕೋಸ್ಕರ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1/4 ಸ್ಪೂನಷ್ಟು ಅರಿಶಿನ ಹಾಕೋದ್ರಿಂದ ಒಂದು ಒಳ್ಳೆ ಬಣ್ಣ ಬರುತ್ತೆ. ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನ ಸೇರಿಸ್ಕೊಳ್ಳೋಣ, ಸುಮಾರು 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸುಮಾರು 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕಿ ಮತ್ತು ಈ ಹಿಟ್ಟು ಜೊತೆಗೆ ಚೆನ್ನಾಗಿ ಕಲಿಸ್ಕೋಬೇಕು. ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತಂದರೆ ಬಿಸಿ ಮಾಡಿರುವಂಥ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿ ಹಿಟ್ಟನ್ನು ಕಲಿಸ್ಕೋಬೋದು. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದೇ ಟೈಮಲ್ಲಿ ನಾವು ಇನ್ನೊಂದು ಕಡೆಗೆ ಎಣ್ಣೆ ಕೂಡ ಬಿಸಿಗಿಟ್ಕೊಂಡು ಹಿಟ್ಟು ಕಲಿಸ್ಕೋಬೋದು. 5 ನಿಮಿಷದಲ್ಲಿ ಹಿಟ್ಟು ಕಲಸಿ ಇನ್ನು ಉಳಿದ 5 ನಿಮಿಷದಲ್ಲಿ ಚಕ್ಲಿ ಮಾಡ್ಕೋಬೋದು. ಸೊ ಇದು 10 ನಿಮಿಷದ ಚಕ್ಲಿ ಮಾಡುವಂಥ ರೆಸಿಪಿ. ಸೊ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು, ಜಾಸ್ತಿ ತೆಳುವಾಗಬಾರ್ದು. ಈ ಹದಕ್ಕಿದ್ರೆ ಸಾಕು. ಚೆನ್ನಾಗಿ ಒಂದು ಸತಿ ನಾದ್ಕೊಂಬಿಡೋಣ. ಇದಿಷ್ಟು ಹಿಟ್ಟಲ್ಲಿ ಸುಮಾರು ನಿಮಗೆ 25 ಚಕ್ಲಿ ಆಗುತ್ತೆ. ಸಣ್ಣದಾಗಿ ಮಾಡಿಕೊಂಡ್ರೆ ಸುಮಾರು 25ರಿಂದ 30 ಚಕ್ಲಿ ನೀವು ಮಾಡ್ಕೋಬೋದು. ಸೊ ಇದನ್ನೆಲ್ಲ ಡಿವೈಡ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ. ಚಕ್ಲಿ ಒರಳನ್ನು ತೊಗೊಂಡು ಇದರಲ್ಲಿ ಚಕ್ಲಿ ಪ್ಲೇಟನ್ನ ಹಾಕ್ಕೊಂಡು ಮೊದಲು ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಚೋದ್ರಿಂದ ಹಿಟ್ಟು ಅದರಲ್ಲಿ ಅಂಟ್ಕೊಳ್ಳಲ್ಲ. ಈಸಿಯಾಗಿ ನಾವು ಚಕ್ಲಿ ಒರಳಿಂದ ಚಕ್ಲಿಗಳನ್ನು ಮಾಡ್ಕೋಬೋದು. ಸೊ ಹದವಾಗಿ ಎಣ್ಣೆ ಕೂಡ ಇನ್ನೊಂದು ಕಡೆ ಕಾಯ್ತಾ ಇದೆ. ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡೆ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಎಣ್ಣೆನ ಕಾಯಿಸ್ಕೋಬಾರ್ದು. ಹದವಾಗಿ ಕಾಯಿಸ್ಕೊಂಡಾಗ ಚಕ್ಲಿ ಕೂಡ ಗರಿಗರಿಯಾಗಿರುತ್ತೆ. ಸೊ ನಾವು ಹೇಳಿರೋ ಪ್ರೊಸೀಜರ್ ಪ್ರಕಾರ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ಕೋಬೋದು. ಇಲ್ಲಿ ಯಾವುದೇ ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ನೀವು ಕಲಿಸೋವಂಥ ವಿಧಾನದಲ್ಲಿ ಅಥವಾ ಎಣ್ಣೆ ಕಾಯಿಸೋವಂಥ ವಿಧಾನದಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ಚಕ್ಲಿ ಮೆತ್ತಗಾಗುತ್ತೆ. ಸೊ ಸಣ್ಣ ಉರಿನಲ್ಲೇ ಈ ಒಂದು ಎಣ್ಣೆನೂ ಕಾಯಿಸ್ಕೊಂಡಿದ್ದಾಗಿದೆ. ಹೊರಳಲ್ಲಿ ಹಿಟ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ಅಗಲ ಬೇಕು ಅಂತ ನೋಡಿಕೊಂಡು ನೀವು ಇದನ್ನು ಚಕ್ಲಿಗಳನ್ನು ಮಾಡ್ಕೋಬೋದು. ಇದನ್ನು ಬಟರ್ ಶೀಟ್ ಮೇಲೆ ಲಟ್ಟಿಸ್ಕೊತಾ ಇದ್ದೀನಿ. ಸಣ್ಣ ಪ್ಲೇಟ್ ಮೇಲೆ ಕೂಡ ನೀವು ಲಟ್ಟಿಸ್ಕೊಂಡು ಈ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಕರಿಬೋದು. ಡಿಯರ್ ಫ್ರೆಂಡ್ಸ್, ರೆಸಿಪಿ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರೋರು ಹೊಸಬ್ರು ಯಾರು ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಸುಲಭವಾಗಿ ಅಡುಗೆಗಳನ್ನು ಕಲಿಯುವಂಥ ವಿಧಾನಗಳನ್ನು ಪ್ರತಿದಿನ ನಾನು ತರ್ತಾ ಇರ್ತೀನಿ. ಪ್ಲೇಟ್ ಮೇಲೆ ನೀವು ಚಕ್ಲಿ ಹಾಕಿ ಮಾಡೋ ಹಾಗಿದ್ರೆ ಮೊದಲೇ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ನಂತರ ಚಕ್ಲಿ ಮಾಡ್ಕೊಳ್ಳೋದ್ರಿಂದ ಮತ್ತು ನಾವು ಇದನ್ನು ಎಣ್ಣೆಗೆ ಹಾಕೋಕ್ಕೂ ಮುಂಚೆ ಈಸಿಯಾಗಿ ನಮ್ಮ ಕೈ ಇದು ಬರುತ್ತೆ. ಇಲ್ಲ ಅಂದರೆ ಪ್ಲೇಟ್ಗೆ ಅಂಟ್ಕೋಬೋದು. ಸೊ ಫಸ್ಟೇ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಆನಂತರ ಇದ್ರ ಮೇಲೆ ಕೂಡ ಚಕ್ಲಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಿದೆಯಾ ಅಂತ ಮೊದಲು ನೋಡ್ಕೊಳ್ಳೋಣ. ಸಣ್ಣದೊಂದು ತುಂಡನ್ನು ಇದರೊಳಗಡೆ ಹಾಕಿ ನೋಡ್ಕೊಳ್ಳೋಣ. ಹಾಕಿದ ಕೂಡಲೇ ಆ ಹಿಟ್ಟು ಮೇಲೆ ಬಂದಿದೆ ಅಂತಂದರೆ ಎಣ್ಣೆ ಕಾಯ್ದಿದೆ ಅಂತ ಅರ್ಥ. ಕೆಳಗಡೆ ಕೂತ್ಕೊಂಡಿದ್ರೆ ಇನ್ನೂ 1-2 ನಿಮಿಷ ಇದನ್ನು ಕಾಯೋದಕ್ಕೆ ಬಿಟ್ಬೇಡ. ಎಣ್ಣೆ ಹದವಾಗಿ ಕಾಯಿಸ್ಕೊಂಡು ನಂತರನೇ ಚಕ್ಲಿಗಳನ್ನು ಹಾಕೋಣ. ಹಾಗೆ ಇದನ್ನು ಎಷ್ಟೊತ್ತವರೆಗೂ ಬೇಯಿಸಬೇಕು ಅಂತ ನೋಡೋದಾದರೆ ಇದರ ಮೇಲ್ಗಡೆ ನೊರೆ ಏನು ಬರ್ತಾ ಇದೆ ಆ ನೊರೆ ಸ್ವಲ್ಪ ಕಮ್ಮಿ ಆಗಬೇಕು. ತಿರುಗಿಸೋಕ್ಕೂ ಮುಂಚೆನೇ ತಕ್ಷಣವೇ ತಿರುಗಿಸ್ಬಾರ್ದು. 1-2 ನಿಮಿಷ ನಾವು ಇದನ್ನು ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ಬಿಟ್ಬಿಡಬೇಕು. ಸ್ವಲ್ಪ ಅದು ಮೇಲೆ ಅದೇ ಬರ್ತಾ ಇದೆ ಅಂತ ಗೊತ್ತಾದ ನಂತರ ನಾವು ಇನ್ನೊಂದು ಕಡೆಗೂ ತಿರುಗಿಸ್ಕೊಂಡು ಸ್ವಲ್ಪ ಇದು ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಪೂರ್ತಿಯಾಗಿ ಇದ್ರ ಮೇಲೆ ಬರ್ತಿರುವಂಥ ನೊರೆ ಕಡಿಮೆ ಆಗೋವರೆಗೂ ಇದೇ ರೀತಿ ತಿರುಗಿಸ್ತಾನೆ ಕೆಂಪಗಾಗೋವರೆಗೆ ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆವರೆಗೂ ಚೆನ್ನಾಗೂ ಬೇಯುತ್ತೆ. ಹಾಗೆ ಮೇಲೂ ಕೂಡ ಕ್ರಿಸ್ಪಿಯಾಗಿರುತ್ತೆ. ಸೊ ಈ ಥರನೇ ನಾವು ಚಕ್ಲಿ ಆಗಲಿ ಪ್ರತಿಯೊಂದು ಎಣ್ಣೆಯಲ್ಲಿ ಕರಿಯುವಂಥ ವಸ್ತುಗಳನ್ನು ಆದಷ್ಟು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಸೊ ಈ ರೀತಿ ಆದರೆ ಸಾಕು, ತೆಗೆದಿಟ್ಕೊಳ್ಳೋಣ. ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಹದವಾಗಿ ಕಾಯ್ದಿರೋಂಥ ಎಣ್ಣೆಯಲ್ಲಿ ಮಾಡಿಕೊಂಡಾಗ ನೀವು ಎಷ್ಟು ದಿನ ಇಟ್ಟರೂ ಕೂಡ ಇದೇ ರೀತಿ ಗರಿಗರಿಯಾಗಿರುತ್ತೆ. ಜಾಸ್ತಿ ಹಬೆ ಬರೋವಂಥ ಎಣ್ಣೆಯಲ್ಲಿ ನಾವು ಚಕ್ಲಿ ಕರೆದ್ರೆ ಮೇಲ್ನೋಟಕ್ಕೆ ಅದು ಕೆಂಪು ಕಾಣಿಸುತ್ತೆ, ಒಳಗಡೆಯಿಂದ ಮೆತ್ತಗಿರುತ್ತೆ. ಸೊ ಈ ಥರ ಈ ಒಂದು ಹೊಂಬಣ್ಣ ಬರೋವರೆಗೂ ಚಕ್ಲಿಗಳನ್ನು ಕರೆದು ತೆಕ್ಕೊಂಡಾಗಿದೆ. ಇದೇ ಹಿಟ್ಟಿಂದ ನೀವು ಮುರುಕು ಶೇಪಲ್ಲೂ ಮಾಡ್ಕೋಬೋದು. ಹಾಗೆ ಕೋಡುಬಳೆ ಥರ ಕೂಡ ಮಾಡ್ಕೋಬೋದು. ಲಾಸ್ಟಲ್ಲಿ ಈ ಹೊರಳಿ ಉಳಿಯುವಂಥ ಹಿಟ್ಟಿಂದ ನಾನಿಲ್ಲಿ ಕೋಡುಬಳೆ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಕರೆದಾಗ ತುಂಬ ಚೆನ್ನಾಗಿ ಗರಿಗರಿಯಾಗಿರುತ್ತೆ. ಸಣ್ಣ ಕೋಡುಬಳೆ ರೂಪದಲ್ಲೂ ಕೂಡ ನೀವು ಹಿಟ್ಟಿಂದ ಮಾಡ್ಕೋಬೋದು. ಸೊ ಒಂದೇ ಥರ ಹಿಟ್ಟಾದರೂ ನಾವು ಬೇರೆ ಒಂದು ಚಕ್ಲಿ ಹೊರಳಲ್ಲಿ ಹಾಕಿ ಬೇರೆ ಥರ ಮಾಡ್ಕೋಬೋದು.
ಖಂಡಿತ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಸೊ ಡಿಯರ್ಸ್, ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾನೆ ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.